ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಢೀಪಾಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಢೀಪಾಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿಶ್ವಾಸ ನಿರ್ಣಯದ ಮೂಲಕ ಪದಚ್ಯುತಿಗೊಳಿಸಲಾದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಗುರುವಾರ ಚುನಾವಣೆಯನ್ನು ನಿಗದಿಗೊಳಿಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಗಂಗರಾಜು ನಾಮಪತ್ರವನ್ನು ಸಲ್ಲಿಸಿದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ರಂಗನಾಥ್ ಗೌಡ ನಾಮಪತ್ರವನ್ನು ಸಲ್ಲಿಸಿದರು. ಒಟ್ಟು 18 ಮಂದಿ ಸದಸ್ಯರ ಬಲವನ್ನು ಹೊಂದಿರುವ ಢೀಪಾಳೆ ಗ್ರಾಮ ಪಂಚಾಯಿತಿಯಲ್ಲಿ ಮತ್ಯಾರೂ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮೋಹನ್ ಅವರು ಗಂಗರಾಜು ಅಧ್ಯಕ್ಷರಾಗಿ ಮತ್ತು ರಂಗನಾಥ್ ಗೌಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಜಿ ಸಚಿವ ಎನ್.ಎಸ್. ಶಿವಶಂಕರರೆಡ್ಡಿ ಅವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡುತ್ತಾ, ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಜನರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕಿವಿಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣು, ಅಶ್ವಥ್ ನಾರಾಯಣ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅರುಂಧತಿ, ನಗರಸಭೆ ಸದಸ್ಯ ಶಫೀಕ್ ಖಾನ್, ಮುಖಂಡರಾದ ಖಾದರ್ ಸುಬಾನ್ ಖಾನ್, ಮೋಹನ್, ರಮೇಶ್ ನಾಯಕ್, ಶ್ರೀನಿವಾಸ್, ವೆಂಕಟರಮಣಪ್ಪ, ನಾಗರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸುದ್ದಿಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಪಂಚಾಯಿತಿಯ ಮಧ್ಯಂತರ ಚುನಾವಣೆ ನಡೆದಿದೆ. ಇಂದಿನ ಆಡಳಿತದ ಬಗ್ಗೆ ಬೇಸತ್ತು ಇಲ್ಲಿನ ಹಲವಾರು ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಮತ್ತು ಅವರನ್ನು ಇಂದಿನ ಅಧ್ಯಕ್ಷನ ಪದಚ್ಯುತಿಗೊಳಿಸಿ ಹೊಸದಾಗಿ ಇವತ್ತು ಅಧ್ಯಕ್ಷರಾಗಿ ಗಂಗಪ್ಪನವರನ್ನು ಮತ್ತು ಉಪಾಧ್ಯಕ್ಷರಾಗಿ ರಂಗನಾಥ್ ಗೌಡರನ್ನು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಅವಿರೋಧವಾಗಿ ಅವರಿಬ್ಬರನ್ನ ಕೂಡ ಅವರಲ್ಲಿ ವಿಶ್ವಾಸ ಇಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ಪ್ರಥಮವಾಗಿ ಎಲ್ಲ ಸದಸ್ಯರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ನಮ್ಮ ನಾಯಕರು ಇದರಲ್ಲಿ ಭಾಳ ಜನ ಬರೀ ಕಾಂಗ್ರೆಸ್ ಅಂತಲ್ಲ, ಮೊದಲು ನಮ್ಮ ಕೆಂಪರಾಜ್ ಕಡೆ ಗುರುತಿಸ್ಕೊಂಡಂಥ ಕೆಲವು ಸದಸ್ಯರು, JDS ಕಡೆಯಿಂದ ಗುರುತಿಸ್ಕೊಂಡಂಥ ಸದಸ್ಯರು, BJPಯಿಂದ ಗುರುತಿಸ್ಕೊಂಡಂಥ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಗಂಗಪ್ಪನ ಮೇಲೆ ಇದೇ ಗ್ರಾಮದವರು ಮತ್ತು ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಸದಸ್ಯ ಮತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ವರ್ಗದ ಜನ ಇರ್ತಕ್ಕಂಥ ಒಂದು ಗ್ರಾಮ. ಹಾಗಾಗಿ ಎಲ್ಲರೂ ವಿಶ್ವಾಸ ಇಟ್ಟು ಅದನ್ನಲ್ಲಿಟ್ಟು ಇದು ಜನರಲ್ ಸೀಟ್ ಇದ್ದರೂ ಕೂಡ ಬೇರೆಯವರೆಲ್ಲ ಸೇರಿ ಇಲ್ಲ ಗಂಗಪ್ಪನ್ನೇ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಗಂಗಪ್ಪನ ಮೇಲೆ ಭಾಳ ಜವಾಬ್ದಾರಿ ಇದೆ. ಎಲ್ಲರನ್ನ ವಿಶ್ವಾಸ ತಗೊಂಡು ಪಂಚಾಯತಿ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಎಲ್ಲರ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿ ಬಂದಿದೆ. ನಾವು ಕೂಡ ಎಲ್ಲ ಮಾರ್ಗದರ್ಶನ ಕೊಡ್ತೀವಿ ಅಂತೇಳಿ ಇವತ್ತು ಒಳ್ಳೆಯ ಆಡಳಿತ ಎಲ್ಲರೂ ಸೇರಿಕೊಂಡು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿನ ಮುಖಂಡರಿಗೆ, ಪಂಚಾಯತಿ ಎಲ್ಲ ಸದಸ್ಯರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ.